इस इलाके का एक ही टाइगर है, जब वो आता है छा जाता है। ಬಿಜೆಪಿ ಮುಖಂಡರು ಹಾಗೂ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರುವ ಸನ್ನಿ ಮಹಾರಾಜ್ ಅವರಿಗೆ 34ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪಕ್ಷಾತೀತ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಳ ಮೀಸಲಾತಿ ಹೋರಾಟಗಾರ ಎಂ ವಿರೂಪಾಕ್ಷಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುದೀರ್ಘ 30 ವರ್ಷಗಳ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿದ್ದನ್ನು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸ್ವಾಗತಿಸಿದೆ. ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರಲು ಮೀನಾಮೇಷ ಎಣಿಸುತ್ತಿದ್ದು, ನಾನಾ ನೆಪಗಳನ್ನು ಮುಂದೊಡ್ಡಿ ಒಳ ಮೀಸಲಾತಿ ಜಾರಿಗೆ ಹಿಂದೇಟು ಹಾಕುತ್ತಿರುವುದನ್ನು ಖಂಡಿಸಿ ಆಗಸ್ಟ್ 1ರಂದು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯಲಿವೆ. ಅದರ ಭಾಗವಾಗಿ ಮಾದಿಗ ಸಮಾಜಕ್ಕೆ ನ್ಯಾಯವಾಗಿ ಸಿಗಬೇಕಾದ ಒಳ ಮೀಸಲಾತಿ ಪಡೆಯಲು ಅಂತಿಮ ಹೋರಾಟದ ಭಾಗವಾಗಿ ನಾಳೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ಕೈಗೊಂಡು ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಮಾದಿಗ ಸಮಾಜದ ಮುಖಂಡರೆಲ್ಲರ ಸಹಕಾರ, ಬೆಂಬಲ ಈ ಹೋರಾಟಕ್ಕೆ ಇದೆ. ಎಲ್ಲ ಪಕ್ಷದ ಮುಖಂಡರು ಈ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. ಇದು ಪಕ್ಷಾತೀತ ಹೋರಾಟವಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಹೋರಾಟದ ಕ್ರೆಡಿಟ್ ಪಡೆಯಲು ಹಲವು ಹೋರಾಟಗಳು ನಡೆಯುತ್ತಿವೆಯಲ್ಲ ಎಂಬ ಪ್ರಶ್ನೆಗೆ ಕ್ರೆಡಿಟ್ ಯಾರಿಗಾದರೂ ಹೋಗಲಿ, ಸಮಾಜಕ್ಕೆ ನ್ಯಾಯ ಸಿಕ್ಕರೆ ಸಾಕು ಎಂದರು. ಕಳೆದ 30 ವರ್ಷಗಳ ಒಳ ಮೀಸಲಾತಿ ಹೋರಾಟ ಆರ್ಥಿಕ ಹಂತಕ್ಕೆ ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸರ್ವೋಚ್ಚ ನ್ಯಾಯಾಲಯ ಆಯಾ ರಾಜ್ಯ ಸರ್ಕಾರಗಳು ಇಂಟೀರಿಯರ್ ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಬಹುದು ಅಂತಕ್ಕಂಥ ತೀರ್ಮಾನದ ನಂತರ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಎಷ್ಟೇ ವಿರೋಧಗಳಿದ್ದರೂ ಕೂಡ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ತದನಂತರ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಕೂಡ ಜಾರಿಗೆ ಮಾಡಿದ್ದಾರೆ. ಹರಿಯಾಣ, ಕರ್ನಾಟಕದಲ್ಲಿ ತೀರ್ಪು ಬಂದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ಅಧಿಕಾರ ಅಂತೇಳಿ ಹೇಳ್ಕೊಡ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾನು ಕೂಡಲೇ ಒಳ ಮೀಸಲಾತಿಯನ್ನ ಮಾಡ್ತೀನಿ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸ್ತೀವಿ, ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಅಸಮಾನತೆಗೆ ಸಿಲುಕಿರ್ತಕ್ಕಂಥ ಎಲ್ಲ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು ಅಂತಕ್ಕಂಥ ಮಾತನ್ನು ಹೇಳಿದರು. ಈಗ 1 ವರ್ಷ ಬಂತು, ಯಾವುದೋ ಒಂದು ನೆಪ ಹೊತ್ಕೊಂಡು ಆಯೋಗ ರಚನೆ ಮಾಡಿ ಆಯೋಗದಲ್ಲಿ ಕಾಲಹರಣ ಮಾಡಿರ್ತಕ್ಕಂಥದ್ದು. ನಾವೀಗ ಆವಾಗ ಹೇಳಿದ್ವಿ, ನಾವು ಕಾಂತರಾಜ್ ಆಯೋಗ, ಸದಾಶಿವ ಆಯೋಗ, ಬೇರೆ ಬೇರೆ ನಿಟ್ಟಿನಲ್ಲಿ ನಾವು ಇಂಪೆರಿಕಲ್ ಡಾಟಾನ ಕಲೆಕ್ಟ್ ಮಾಡಬಹುದಾಗಿತ್ತು. ಅದನ್ನು ಮಾಡಲಾರದೆ ಆಯೋಗ ರಚನೆ ಮಾಡಿತ್ತು. ಆಯೋಗ ಕೂಡ ವರದಿಯನ್ನ ನೀಡಲಿಕ್ಕೆ ಎಲ್ಲ ಸನ್ನದ್ಧವಾಗಿದೆ. ವರದಿ ಸ್ವೀಕಾರ ಮಾಡಿ 15 ದಿನಗಳೊಳಗೆ ಒಳ ಮೀಸಲಾತಿಯನ್ನ ಸಂಪುಟದಲ್ಲಿ ಇಟ್ಟುಕೊಂಡು ಜಾರಿಗೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನ ಮಾಡಲಿಕ್ಕೆ ದಲಿತ ಸಂಘಟನೆಗಳು, MRHS, ದಂಡೋರ, ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್, JDS, BJP, BSP, ಅಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳು
ಇಡೀ ರಾಜ್ಯದಲ್ಲಿ ಸಭೆ ಸೇರಿ ಅಂತಿಮವಾದಂತ ಒಂದು ಹೋರಾಟಕ್ಕೆ ಕರೆ ನೀಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಆಗಸ್ಟ್ 1ರಂದು ನಾಳೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಆಕ್ರೋಶ ಪ್ರತಿಭಟನೆ. ನಮ್ಮ ತಾಳ್ಮೆ ಕಟ್ಟೆ ಮೀರಿದೆ, ದಯವಿಟ್ಟು ನೀವು ಮಾಡಿ, ಈ ಶೋಷಿತ ಸಮಾಜಕ್ಕೆ ನೀವು ನ್ಯಾಯವನ್ನು ಕೊಡಿ ಅಂತಕ್ಕಂಥ ಒಂದು ಧ್ವನಿಯನ್ನ, ಗಟ್ಟಿ ಧ್ವನಿಯನ್ನ ನಾಳೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ನಾಳೆ ಅಂಬೇಡ್ಕರ್ ವೃತ್ತದಲ್ಲಿ ಬಹಳ ನಮಗೆ ಸಂವಿಧಾನದ ಮೂಲಕ ಹಲವಾರು ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ, ನಮ್ಮ ಸ್ವಾಭಿಮಾನದ ಸಂಕೇತ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಸಂಘಟನೆಗಳ ನಾಯಕರುಗಳು, ಪದಾಧಿಕಾರಿಗಳು, ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ, ಬಿಎಸ್ಪಿ ಇನ್ನಿತರ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರುಗಳು, ನಮ್ಮ ಸಮಾಜದ ವಿದ್ಯಾವಂತ ನೌಕರದಾರರು, ನಮ್ಮ ಸಮಾಜದ ವಕೀಲರುಗಳು, ನ್ಯಾಯಾಧೀಶರು, ನೌಕರದಾರರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಸೇರಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಿಮ ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ನಾವು ಧ್ವನಿಯನ್ನು ಎತ್ತಬೇಕಂತಕ್ಕಂಥ ನಿಟ್ಟಿನಲ್ಲಿ ಇಡೀ ಜಿಲ್ಲೆಯ ಜನತೆಗೆ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ತಮ್ಮ ಮೂಲಕ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಇದುವರೆಗೆ ನಾವು ಪಕ್ಷಾತೀತವಾಗಿಯೇ ರಾಯಚೂರಿನಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಸಮಾಜದ ಒಳ ಮೀಸಲಾತಿ ಹೋರಾಟದ ವೇದಿಕೆಯಲ್ಲಿ ಎಲ್ಲ ಪಕ್ಷಗಳಿರ್ತೀವಿ, ಎಲ್ಲ ಸಂಘಟನೆಗಳಿರ್ತೀವಿ. ಅಲ್ಲಿ ಕೂಡ ಈ ಪಕ್ಷ ಮರೆತು ಪಕ್ಷ ಭೇದ ಬಿಟ್ಟು ಮಾಡಿರ್ತಕ್ಕಂಥ ಈ ಹೋರಾಟಕ್ಕೆ ಈಗ ಎಲ್ಲರೂ ಈಗ ಒಂದು ಹೋರಾಟ ಅಲ್ಲ, ಸುಮಾರು ಹೋರಾಟಗಳನ್ನ ನೀವು ನೋಡಿದ್ರಿ. ಅಮ್ಮಣ್ಣ, ಮಾರಪ್ಪ, ವಸಂತಕುಮಾರು, ಮಾಡಿಗೆ ನರಸಿಂಹರು, ವಿರೂಪಾಕ್ಷಿ, ಜರದಾರು, ಯಲ್ಲಪ್ಪ ಎಲ್ಲರೂ ಕೂಡ ಹೋರಾಟದ ಜೊತೆಯಲ್ಲಿ ಎಲ್ಲರೂ ಇರ್ತೀವಿ. ನಮ್ಮ ಸಮಾಜದ ಅಂತಿಮ ಹೋರಾಟ ಇದು. ನಾವು ಏನು 30 ವರ್ಷಗಳೇ ಹೋರಾಟ ಮಾಡಿದ್ವಿ ಅಂತಕ್ಕಂಥದ್ದಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ ಈ ಹೋರಾಟದಲ್ಲಿ ಒಳ ಮೀಸಲಾತಿಯನ್ನ ಪಡ್ಕೊಂಡು ಮುಂದಿನ ನಮ್ಮ ಪೀಳಿಗೆಗೆ ಅನುಕೂಲ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಎಲ್ಲಾ ಸಂಘಟನೆಗಳಿಗೆ, ಎಲ್ಲಾ ಮುಖಂಡರಿಗೆ, ಎಲ್ಲಾ ಪಕ್ಷದ ನಾಯಕರುಗಳಿಗೆ ನಾವು ಕರೆ ನೀಡ್ತೀವಿ. ನಾಳೆ 10 ಗಂಟೆಗೆ ಎಲ್ಲರೂ ಕೂಡ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆ ಆಗ್ತೀವಿ. ಅಲ್ಲಿಂದ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಪತ್ರವನ್ನು ಕೊಡ್ತೀವಿ. ನಾವು ಕಾಂಗ್ರೆಸ್ ಸರ್ಕಾರ 15 ದಿನಗಳಿಗೆ ಗಡುವು ಕೊಟ್ಟಿದ್ದೀವಿ. ವರದಿಯನ್ನು ಸ್ವೀಕಾರ ಮಾಡಿದ ನಂತರ ಕೊಡಬೇಕಾದ್ರೆ ನಮ್ದು ಈ ಹೋರಾಟ ಜಿಲ್ಲಾ ಕೇಂದ್ರದಲ್ಲಿ ಏನು ಮಾಡ್ತಾ ಇದೀವಲ್ಲ, ಇದಾದ ನಂತರ ಇಡೀ ರಾಜ್ಯದಲ್ಲಿ ಇನ್ನೂ ಕೂಡ ಮೊಂಡುವಾದವನ್ನ, ಇನ್ನೂ ಬೇರೆ ಬೇರೆ ಯೋಚನೆಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಮಾಡಂಗಿಲ್ಲ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ. ಈಗಾಗಲೇ ಕೂಡ ಎಲ್ಲ ಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಮಾತಾಡ್ತಾರೆ, ಮಾದೇವಪ್ಪ ಮಾತಾಡ್ತಾರೆ, ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಪತ್ರಿಕೆಗಳ ಮೂಲಕ, ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದೀವಿ. ನಾವು ಅವರಿಗೆ ಒಂದು ಮಾತಿದೆ, ಈ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಥಮ ಹಂತದ ಹೋರಾಟ ಇದು, ಅಂತಿಮ ಹೋರಾಟ, ಲಾಸ್ಟ್ ಮೂವ್. ಇದಕ್ಕೆ ಆದ ನಂತರ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ. ನಾರಾಯಣ ಸ್ವಾಮಿ ಅವರು ಬಂದಾಗ ಸಭೆಯಲ್ಲಿ ಪತ್ರಿಕಾಗೋಷ್ಠಿ ಆದ ನಂತರ ಸಭೆ ಮಾಡಿ ಒಂದು ತೀರ್ಮಾನ ಮಾಡಿದ್ವಿ. ಏನಂತಂದ್ರೆ ನಾವು 15 ದಿನ ಗಡುವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ ಸೇರಿಸಿ ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಕೂಡ ಇದೆ. ನಮಗೆ ಜಾರಿ ಆಗ್ಬೇಕು. ಜಾರಿ ಆಗಲಿಕ್ಕೆ ನಾವು ಎಲ್ಲಾ ರೀತಿಯ ಹೋರಾಟಗಳನ್ನ ಮಾಡಲಿಕ್ಕೆ ನಿಮ್ಮ ಮೂಲಕ ಜನರನ್ನು ಕರೆ ಮಾಡ್ತಾ ಇದ್ದೀವಿ. ಆಗಸ್ಟ್ 4 ಈಗ ಆಲ್ರೆಡಿ 30 ಕನಿಷ್ಠ ಅಂದ್ರೆ 30ಗೆ ಬಿಡುಗಡೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದಾರೆ ಅಂತಂದ್ರೆ
ಎಚ್ ಆಂಜನೇಯವರು ನಮ್ಮ ಹೋರಾಟಗಾರರಿಗೆ ಮನವಿ ಮಾಡಿದಾಗ ಯಾರು ಹೋರಾಟ ಹಮ್ಮಿಕೋಬೇಡಿ, ವಿಡ್ರಾ ಮಾಡಿಕೊಡ್ರಿ, ನಾವು ಮಾಡ್ತಾ ಇದ್ದೀವಿ ಮನೆ ಹೇಳ್ತಿದ್ರೆ ಅವ್ರು ಹೇಳ್ತಿದ್ರೆ. ಆದರೂ ಸಹ ನಮ್ಮ ಒಂದು ಎಲ್ಲ ರೈತ ಮುಖಂಡ ತೀರ್ಮಾನ ಆದಂತೆ 1ನೇ ತಾರೀಕು ಮಾತ್ರ ಮಾಡೋದು ಮಾತ್ರ ಸತ್ಯ. ಅದು ಹೋರಾಟ ಮಾಡ್ತಾ ಇದ್ವಿ. ಅದಾದ ನಂತರ ಹಂತವಾಗಿ ಮತ್ತು ರಾಜ್ಯ ಮುಖಂಡರು ಕೈಗೊಂಡಾಗ ಅದ್ರ ಪ್ರಕಾರ ನಾವು ಮುಂದುವರಿಸಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ರವೀಂದ್ರ ಜಲ್ದಾರ್, ಪಿ ಯಲ್ಲಪ್ಪ, ಈರಣ್ಣ ಭಂಡಾರಿ, ನಾಗರಾಜ ಸೇರಿದಂತೆ ಇತರರಿದ್ದರು.